ಕುರುಳನೇವರಿಸಿದನು. ಗಲ್ಲವನೊರಸಿ ಮುಂಡಾಡಿದನು. ಮಂಚದ ಹೊರೆಯ ಗಿಂಡಿಯ ನೀರಿನಲ್ಲಿ ತೊಳೆದನು ಮುಖಾಂಬುಜವ. ಅರಸಿ ಬಿಡು ಬಿಡು ಖಾತಿಯನು ವಿಸ್ತರಿಸಲೇಕೆ. ಎಮ್ಮಣ್ಣನಾಜ್ಞೆಯ ಗೆರೆಯ ದಾಂಟಿದೆನು ಹೋಗದನ ಭೀಮ. ನಮಸ್ಕಾರ, ನಾನು ಆನಂದ ಋಗ್ವೇದಿ, ದಾವಣಗೆರೆ. ಕುಮಾರವ್ಯಾಸ ಬರೆದಂತಹ ಕರ್ನಾಟ ಭಾರತ ಕಥಾಮಂಜರಿಯ ವಿರಾಟ ಪರ್ವ ಬಹಳ ಮುಖ್ಯವಾದಂಥ ಭಾಗ ಮಹಾಭಾರತದಲ್ಲಿ. ಅದು ಪಾಂಡವರು ಅಜ್ಞಾತವಾಸದಲ್ಲಿ ಕಾಲ ಕಳೆದಂಥ ಒಂದು ಸಂದರ್ಭ. ಅದರ ಈ ಕಾವ್ಯದ 3ನೇ ಸಂಧಿಯ 67ನೇ ಪದ್ಯವನ್ನು ತಮ್ಮ ಎದುರಿಗೆ ಮಂಡಿಸೋದಕ್ಕೆ ಇಷ್ಟಪಡ್ತೇನೆ. ಕುರುಳ ನೇವರಿಸಿದನು, ಗಲ್ಲವ ನೊರಸಿ ಮುಂಡಾಡಿದನು ಅಂತ ಆರಂಭವಾಗುವ ಈ ಪದ್ಯದಲ್ಲಿ ಭೀಮ ದ್ರೌಪದಿಯ ತಲೆಗೂದಲನ್ನು, ಅದರ ಮುಂಗೂದಲನ್ನು ಮೆಲ್ಲಗೆ ಸವರಿ ಆಕೆಯ ಗಲ್ಲವನ್ನು ಒರೆಸಿ ಮುದ್ದಾಡ್ತಾನೆ. ಈ ಸಂದರ್ಭ ಬಹಳ ವಿಶೇಷವಾದದ್ದು. ಯಾಕೆಂದರೆ ಒಬ್ಬ ಹೆಣ್ಣು ಅಥವಾ ಹೆಂಡತಿ ತನ್ನ ಗಂಡನಿಂದ ಏನನ್ನು ಬಯಸ್ತಾಳೆ ಮತ್ತು ಗಂಡ ತನ್ನ ಹೆಂಡತಿಗೆ ಏನನ್ನು ಕೊಡಬಹುದು ಅನ್ನೋದಕ್ಕೆ ಬಹಳ ಒಂದು ದೊಡ್ಡ ನಿದರ್ಶನವನ್ನು ಕವಿ ಈ ಪದ್ಯದಲ್ಲಿ ಮಂಡಿಸಿದ್ದಾನೆ ಅಥವಾ ಈ ಸಂದರ್ಭದಲ್ಲಿ ವಿವರಿಸಿದ್ದಾನೆ. ಇಲ್ಲಿ ಸೈರಂಧ್ರಿಯಾಗಿರುವಂಥ ದ್ರೌಪದಿ ಸುದೇಶ್ನೆಯ ದಾಸಿಯಾಗಿದ್ದಾಳೆ. ಸುದೇಶ್ನೆಯ ತಮ್ಮನಾದಂತಹ ಕೀಚಕನ ಕಣ್ಣಿಗೆ ಬಿದ್ದಿದ್ದಾಳೆ ಮತ್ತು ಕೀಚಕ ಅತ್ಯಂತ ದೊಡ್ಡ ಕಾಮುಕನಾಗಿರುವಂಥ ವ್ಯಕ್ತಿ. ಆತ ಈಕೆಯನ್ನು ಬಯಸಿದ್ದಾನೆ. ಇದರಿಂದ ತುಂಬ ಕೋಪಗೊಂಡಂಥ ಕಟಿಗೊಂಡಂಥ ನಮ್ಮ ಈ ದ್ರೌಪದಿ ಭೀಮನ ಎದುರಿಗೆ ಬಂದು ತನ್ನ ಅಳಲನ್ನು ಹೇಳಿಕೊಂಡಿದ್ದಾಳೆ. ಆಗ ಭೀಮ ಆಕೆಯ ಕುರುಳನ್ನು ನೇವರಿಸಿ ಗಲ್ಲವನ್ನು ಸವರಿ ಮುದ್ದಾಡಿ ಆಕೆಗೆ ಹೇಳ್ತಾನೆ. ಆಕೆಯ ಮುಖಕಮಲ ಏನು ಕಣ್ಣೀರಿನಲ್ಲಿ ಬಾಡಿ ಹೋದಂಥ ಕಣ್ಣೀರಿನಲ್ಲಿ ಮಿಂದು ಬಾಡಿ ಹೋದಂಥ ಮುಖಕಮಲವನ್ನು ಪಕ್ಕದಲ್ಲೇ ಇದ್ದಂಥ ಒಂದು ಸಣ್ಣ ಗಿಂಡಿ ಅಥವಾ ಸಣ್ಣ ತಂಬಿಗೆ, ಆ ತಂಬಿಗೆ ನೀರಿನಿಂದ ಆ ಮುಖವನ್ನು ತೊಳೆದು ಮುಖ ಅಂಬುಜವನ್ನು ತೊಳೆದು ಮುಖಾರವಿಂದವನ್ನು ತೊಳೆದು ಆತ ಹೇಳ್ತಾನೆ, ಬಿಡು ಬಿಡು ಖಾತಿಯನ್ನು, ದುಃಖವನ್ನು ಪಡಬೇಡ. ಇದನ್ನ ಒಂದೇ ಮಾತಲ್ಲಿ ಹೇಳೋದಾದರೆ, ನಾನು ನಿನಗೇನು ಕೊಡಬಹುದು, ನಾನು ಏನು ಮಾಡಬಲ್ಲೆ ಅನ್ನೋದನ್ನು ಈತ ವಿಸ್ತರಿಸಿ ಹೇಳೋದಿಲ್ಲ. ಅದು ಒಂದೇ ಮಾತಲ್ಲಿ ಹೇಳೋದಾದರೆ, ನಾನು ನಮ್ಮ ಅಣ್ಣನ ಆಜ್ಞೆಯನ್ನು ದಾಟ್ತೇನೆ, ನಮ್ಮ ಅಣ್ಣನ ಆಜ್ಞೆಯನ್ನು ಮೀರ್ತೇನೆ, ಹೋಗು. ಇದಕ್ಕಿಂತ ದೊಡ್ಡ ಅಭಯ ಒಬ್ಬ ಹೆಣ್ಣು ಮಗಳಿಗೆ ಬೇಕೆ. ಏಕೆಂದರೆ ಈ ಪ್ರಸಂಗದಲ್ಲಿ ನಮಗೆ ಬಹಳ ಅದ್ಭುತವಾಗಿ ಚೆನ್ನಾಗಿ ಗೊತ್ತಾಗಿರುವಂತಹ ಸಂಗತಿ ಏನು ಅಂದರೆ, ಅಜ್ಞಾತವಾಸದಲ್ಲಿರುವಂತಹ ಪಾಂಡವರು ಯಾವುದೇ ಕಾರಣಕ್ಕೂ ತಮ್ಮ ನಿಜ ರೂಪವನ್ನು ತೋರಿಸುವ ಹಾಗಿಲ್ಲ. ನಿಜ ರೂಪವನ್ನು ತೋರಿಸಿದರೆ ಕೌರವ ಅದನ್ನು ಕಂಡಿಡಿದರೆ ಅವರು ಮತ್ತೆ ವನವಾಸಕ್ಕೆ ಹೋಗಬೇಕು ಅನ್ನುವಂಥ ಧರ್ಮ ಸಂಕಟದ ಸಂದರ್ಭದಲ್ಲಿ ಭೀಮ ತನ್ನ ಹೆಂಡತಿಗೆ ಈ ಅಭಯವನ್ನು ಕೊಡ್ತಾನೆ. ಬಸುರ ಬಗಿವೆನು ಕೀಚಕನ ಬಸುರ ಬಗಿವೆನು, ನಸುಮಿಸುಕಿದೊಡೆ ವೈರಾಟ ವಂಶದ ಹೆಸರ ತೊಡೆವೆನು, ನಮ್ಮನರಿದೊಡೆ ಕೌರವ ವ್ರಜವ ಕುಸುರಿದರಿವೆನು. ಭೀಮ ಕಷ್ಟವನೆಸಗಿದನು ಹಾಯೆಂದರಾದೊಡೆಯೇ, ಮುಸುಡನು ಅಮರಾದ್ರಿಯಲಿ ತೇವೆನು ದೇವ ಸಂತತಿಯ. ಭೀಮ ಕಷ್ಟವನೆಸಗಿದನು ಎಂದರಾದೊಡೆ ದೇವ ಸಂತತಿಯ, ಮುಸುಡನು ಅಮರಾದ್ರಿಯಲಿ ತೇವೆನು. ನಮಸ್ಕಾರ, ನಾನು ಆನಂದ ಋಗ್ವೇದಿ, ದಾವಣಗೆರೆ. ಕುಮಾರವ್ಯಾಸ ಬರೆದಂತಹ ಕರ್ನಾಟ ಭಾರತ ಕಥಾಮಂಜರಿಯ ವಿರಾಟ ಪರ್ವ ಬಹಳ ಮುಖ್ಯವಾದಂಥ ಭಾಗ ಮಹಾಭಾರತದಲ್ಲಿ. ಅದು ಪಾಂಡವರು ಅಜ್ಞಾತವಾಸದಲ್ಲಿ ಕಾಲ ಕಳೆದಂಥ ಒಂದು ಸಂದರ್ಭ. ಅದರ ಈ ಕಾವ್ಯದ 3ನೇ ಸಂಧಿಯ 67ನೇ ಪದ್ಯದಲ್ಲಿ ಭೀಮ
ಪದ್ಯ 68. ಬಸುರ ಬಗೆವೆನು ಕೀಚಕನ ನಸು ಮಿಸುಕಿದೊಡೆ ವೈರಾಟ ವಂಶದ ಹೆಸರು ತೊಡೆವೆನು. ನಮನರಿದೊಡೆ ಕೌರವ ರಜವ ಕೂಸಿರಿದರೆ ಅರಿವೇನು ಭೀಮವ ಭೀಮ ಕಷ್ಟವನೆಸಗಿದನು ಆ ಎಂದರೆ ಆದೊಡೆ ಮುಸುಡನ ಅಮರಾದ್ರಿಯಲ್ಲಿ ತೇವೇನು. ದೇವ ಸಂತತಿಯ ಆಹಾ, ಏನು ಮಾಡಬಲ್ಲೆ ನಾನು? ಕೀಚಕನ ಎದೆಯನ್ನ ಸೀಳಿ ಹಾಕ್ತೇನೆ. ವಿರಾಟನ ವಂಶದವರು ಸ್ವಲ್ಪ ಮಿಸುಕಿದರೆ ಅಥವಾ ಪ್ರತಿಭಟಿಸಿದರೆ ಅವರ ವಂಶದ ಹೆಸರೇ ಉಳಿಯದಂತೆ ಒರೆಸಿ ಹಾಕ್ತೇನೆ. ಕೀಚಕನ ಸಾವಿನಿಂದಾಗಿ ನಾವು ಇಲ್ಲಿರುವ ಸಂಗತಿ ಏನಾದರೂ ಕೌರವನಿಗೆ ತಿಳಿದರೆ ನಾನು ಮೊದಲೇ ಹೋಗಿ ಕೌರವ ಸಮೂಹವನ್ನೆಲ್ಲ ಕೊಚ್ಚಿ ಹಾಕಿಬಿಡ್ತೇನೆ. ದೇವತೆಗಳು ನನ್ನ ಚರ್ಯೆಯನ್ನ, ನನ್ನ ಕೆಲಸವನ್ನ ಒಪ್ಪದೆ ಅಯ್ಯೋ ಭೀಮ ಕೆಟ್ಟ ಕೆಲಸ ಮಾಡ್ದ ಅಂತ ಅಂದ್ರೆ ಅವರ ಮುಖಗಳನ್ನು ಕೈಲಾಸ ಪರ್ವತದ ಒಂದು ಕೋಡುಗಲ್ಲಿಗೆ ತಿಕ್ಕಿ ತಿಕ್ಕಿ ತೇಯ್ತೇನೆ. ಎಂಥ ಮಾತುಗಳನ್ನ ಭೀಮ ಹೇಳ್ತಾನೆ. ಇದು ತನ್ನ ಹೆಂಡತಿಯಾದಂಥ ದ್ರೌಪದಿಗೆ ಹೇಳ್ತಾ ಇರುವಂಥ ಮಾತು. ಯಾವ ಮಾತುಗಳನ್ನ ಹೇಳ್ತಾನೆ ಅಂದರೆ, ಯಾರು ಆಕೆಯ ಮೇಲೆ ಕೆಟ್ಟ ಕಣ್ಣನ್ನು ಹಾಕಿದ್ದಾರೆ, ಯಾರು ಆಕೆಯನ್ನ ಬಯಸಿದ್ದಾರೆ, ಆ ವ್ಯಕ್ತಿಯನ್ನ, ಕೀಚಕನನ್ನ ಎದೆಯನ್ನ ಸೀಳಿ ಅಕಸ್ಮಾತ್ ಆ ಸಂದರ್ಭದಲ್ಲಿ ಯಾರಾದರೂ ನೋಡಿ ಆ ವಿರಾಟನ ವಂಶದವರು ಯಾರಾದರೂ ಪ್ರತಿಭಟನೆ ಮಾಡಿದರೆ ಅವರನ್ನು ಕೂಡ ಯಾವ ವಂಶದ ಹೆಸರೇ ಉಳಿಯದಂತೆ ಒರೆಸಿ ಹಾಕಿ ನಿನ್ನನ್ನು ಕಾಪಾಡ್ತೇನೆ. ಒಂದು ವೇಳೆ ಈ ಕೀಚಕನ ಸಾವಿನಿಂದ ಏನಾದರೂ ಕೌರವರಿಗೆ ಈ ವಿಷಯ ಗೊತ್ತಾದರೆ ಅವರಿಗೂ ಕೂಡ ನಾನು ನನ್ನ ಪರಾಕ್ರಮವನ್ನು ತೋರಿಸಿ ಅವರನ್ನು ಮಣಿಸ್ತೇನೆ. ಎಲ್ಲ ಸರಿ, ಒಂದು ವೇಳೆ ನಾನು ಮಾಡಿದ್ದನ್ನು ದೇವರು ಒಪ್ಪದೇ ಇದ್ದರೆ, ದೇವತೆಗಳೇನಾದರೂ ಅಯ್ಯೋ ಭೀಮ ತಪ್ಪು ಮಾಡ್ದ ಅಂತ ಹೇಳಿದರೆ ಆ ದೇವತೆಗಳನ್ನು ನಾನು ಬಿಡೋದಿಲ್ಲ. ಕೈಲಾಸ ಪರ್ವತದ ಮುಸುಡನ ಅಮರಾದ್ರಿಯಲ್ಲಿ ಅವರ ಮುಖಗಳನ್ನ ಕಲ್ಲಿನ ಮೇಲೆ ಒತ್ತಿ ತೇಯ್ದು ತೇಯ್ದು ಬಿಸಾಕ್ತೇನೆ ಅಂತ ಹೇಳುವಂಥ ಮಾತುಗಳಿದೆಯಲ್ಲ, ಬಹಳ ಅಭಯವನ್ನ ಕೊಡುವಂಥ ಒಂದು ಸಂದರ್ಭದ ಮಾತುಗಳು ಅಂತ ಭಾವಿಸ್ಕೊಳ್ತೇನೆ.